ಎಲ್ಲ ರೀತಿಯೂ ಸಮಸ್ಯೆ ಇದೆ. ಪ್ರತಿಯೊಂದು ಇಂಥದ್ದಿಲ್ಲ ಅನ್ನೋಂಗೇನಿಲ್ಲ. ಮಕ್ಕಳು ಎಜುಕೇಷನಿಂದ ಹಿಡ್ಕೊಂಡು ಪ್ರತಿಯೊಂದು ಸಮಸ್ಯೆಗಳಿದ್ದಾವೆ. ಯಾರು ಬಂದರೂ ಏನು ಸೌಲಭ್ಯ ಆಗ್ತಾಯಿಲ್ಲ ನಮ್ಗಳಿಗೆ. ನಮ್ಮ ಶಿರಾಗೇಟ್ನಿಂದ 80 ಫೀಟ್ ರೋಡಲ್ಲಿ ತುಂಬ ರೋಡು ಅಧ್ವಾನ ಆಗಿದೆ. ಏನಾದರೂ ಸಿಟಿ ಮಧ್ಯದಲ್ಲಿ ನಗರ ಮಾತ್ರ ರಸ್ತೆಗಳಿಗೆ ಡಾಂಬರೀಕರಣ ಇದೆ. ಬೇರೆ ಏರಿಯಾಗಳಲ್ಲಿ ರಸ್ತೆಗಳಿಗೆ ಟಾರ್ಗಳಿಲ್ಲ. ಯಾರು ಬಂದು ನೋಡಲ್ಲ, ಚರಂಡಿ ತೆಗೆಯೋಕ್ಕೂ ಬರೋದಿಲ್ಲ. ಅವರು ಎಲ್ಲ ಅವ್ರ ಮನಸ್ಸಿಗೆ ಬಂದಾಗ ತೆಗಿತಾರೆ, ಹೋಗ್ತಾ ಇರ್ತಾರೆ. ಸುಮಾರು ಒಂದು 20-25 ವರ್ಷ ಆಗಿದೆ ಚರಂಡಿ ಮಾಡೋ ಏರಿಯಾದಲ್ಲಿ. ಅಂತರಸಳ್ಳಿ ಬೈಪಾಸ್ ರೋಡು ಅಲ್ಲಿ ತುಂಬ ಯಾವಾಗಲೂ ನೀರು ಇದಾಗುತ್ತೆ. ನಮಸ್ತೆ ವೀಕ್ಷಕರೇ, ನಾನು ಚೈತ್ರ. ತುಮಕೂರು ಸಿಟಿಯಲ್ಲಿ ಹಲವಾರು ರೀತಿಯಾದಂಥ ಸಮಸ್ಯೆಗಳನ್ನು ನೋಡ್ಬೋದು. ಹಲವಾರು ರೀತಿಯಾದಂಥ ಸಮಸ್ಯೆಗಳು, ರಸ್ತೆ, ಬಸ್ಸು, ಇನ್ನೂ ಹಲವಾರು ರೀತಿಯಾದಂಥ ಸಮಸ್ಯೆಗಳ ಬಗ್ಗೆ ಇವತ್ತು ಇಲ್ಲಿರುವಂತಹ ಜನಸಾಮಾನ್ಯರು, ಸಾರ್ವಜನಿಕರನ್ನ ಕೇಳೋಣ. ಏನು ಹೇಳ್ತಾರೆ, ಅವರ ಸಮಸ್ಯೆಗಳು ಏನೇನಿದೆ ಅಂತ ಕೇಳೋಣ ಬನ್ನಿ. ನನ್ನ ಹೆಸರು ನಟರಾಜ್ ಅಂತ. ನಾನು ತುಮಕೂರು ವಾಸಿ. ನಮ್ಮ ತುಮಕೂರಲ್ಲಿ ಒಳಚರಂಡಿ ವ್ಯವಸ್ಥೆ ಅಷ್ಟೊಂದು ಸರಿ ಇಲ್ಲ. ಈಗ ಎಲ್ಲಾದರೂ ಈಗ ಮಳೆ ಬಂತು ಅಂದರೆ ನಾವು ಓಡಾಡ್ತೀವಿ, ಡೈಲಿ ಓಡಾಡ್ತೀವಿ ಆಫೀಸ್ಗಳಿಗೆ. ಅಲ್ಲಿ ಓಡಾಡಬೇಕಾದ್ರೆ ಎಲ್ಲ ಇದು ಏರಿಯಾ ಬಂದುಬಿಟ್ಟು ಯಾವುದು ಇದು ಮಾರ್ಕೆಟ್ ರೋಡು ಇದಿದೆ, ಅದು ಅಂತರಸಳ್ಳಿ ಬೈಪಾಸ್ ರೋಡು. ಅಲ್ಲಿ ತುಂಬ ಯಾವಾಗಲೂ ನೀರು ಇದಾಗುತ್ತೆ, ಯಾವಾಗಲೂ ಡ್ರೈನೇಜ್ ಎಲ್ಲ ಇದಾಗ್ಬಿಟ್ಟು ತುಂಬ ಇದು ಬಂದುಬಿಡುತ್ತೆ. ಎಲ್ಲರಿಗೂ ವೆಹಿಕಲ್, ಟೂ ವೀಲರ್ಸ್ಗೆ ಅವ್ರಿಗೆ ಪ್ರತಿಯೊಬ್ಬರಿಗೂ ತುಂಬ ತೊಂದರೆ ಆಗ್ತಾಯಿದೆ ಅಲ್ಲಿ. ಅದು ಬಿಟ್ಟರೆ ನೆಕ್ಸ್ಟು ರೋಡುಗಳೆಲ್ಲ ಈಗ ಫುಲ್ ಇದಾಗ್ಬಿಟ್ಟಿದೆ. ಹೌದೌದು, ರೋಡ್ ಅಗೀತಾ ಇದ್ದಾರೆ. ಯಾವುದು ಏನು ಮುಂದಾಲೋಚನೆನೇ ಇರೋಲ್ಲ. ಎಲ್ಲ ರೋಡೆಲ್ಲ ಇದು ಮಾಡಿಬಿಡ್ತಾರೆ ಸುಮ್ಮನೆ. ಎಷ್ಟೋ ಜನ ಇದು ಮಾಡ್ತಾರೆ. ಮತ್ತು ಇನ್ನೊಂದು ನಾವಿರೋ ಇದರಲ್ಲಿ 80 ಫೀಟ್ ರೋಡ್ ಇದೆ ಶಿರಾಗೇಟಲ್ಲಿ. ಅದು ತೀರಾ ಅಧ್ವಾನ ಆಗ್ಬಿಟ್ಟಿದೆ. ಯಾಕೆಂದರೆ ಅಲ್ಲಿ ಇವು ತುಂಬ ಹೆವಿ ವೆಹಿಕಲ್ಸ್ ಬರ್ತವೆ, ಹೆವಿ ಲೋಡೆಡ್ ವೆಹಿಕಲ್ಸ್. ಅವು ಬಂದು ಎಲ್ಲ ಇದು ಮಾಡ್ಕೊಂಡು ಹೊರಟೋಗ್ಬಿಡ್ತಾರೆ. ಅಲ್ಲೆಲ್ಲ ಧೂಳು, ಅಲ್ಲ ಸಣ್ಣ ಪುಟ್ಟ ವ್ಯಾಪಾರ ಮಾಡೋವ್ರಿಗೆಲ್ಲ ತುಂಬ ತೊಂದರೆ ಅಲ್ಲಿ. ಆಮೇಲೆ ಪಬ್ಲಿಕ್ಕು ಅಷ್ಟೇ ಸಿಕ್ಕಾಪಟ್ಟೆ ತೊಂದರೆ. ಯಾರೂ ಓಡಾಡೋದಿಲ್ಲ, ಟೂ ವೀಲರ್ ಯಾರೂ ಓಡಾಡೋಕ್ಕೆ ಆಗಲ್ಲ ಅಲ್ಲಿ. ಇಷ್ಟು ಹೇಳ್ತೀನಿ, ತುಂಬ ಸಮಸ್ಯೆ ಇದೆ. ಹೌದೌದು, ಶಾಸಕರು ಯಾರೇ ಬರಲಿ, ಯಾವುದೇ ಪಕ್ಷ ಇರಲಿ, ಯಾವುದೇ ಬರಲಿ, ನೆಕ್ಸ್ಟ್ ಬರೋ ಇವಾಗ ಏನಿದೆ ಅವಾಗ ಹೌದು ಎಲೆಕ್ಷನ್ ಒಳಗಡೆನೆ ಯಾರಾದ್ರೂ ಈಗಿರೋರೇ ಮಾಡ್ಬೋದು, ಏನು ಸಮಸ್ಯೆ ಏನಿಲ್ಲ ಅದು. ಯಾಕೆಂದರೆ ಅದೇನು ಅಂತ ಇದೇನು ಸಮಸ್ಯೆ ಏನಲ್ಲ, ಮಾಡ್ಬೋದು. ಈಗಿರೋರು ಅದು ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ತುಮಕೂರು ಜನತೆಗೆ. ಹೌದು, ಅಷ್ಟು ಹೇಳೋದಕ್ಕೆ. ಲತಾ ಅಂತ. ಇದೇ ಊರು. ಎಲ್ಲ ರೀತಿಯೂ ಸಮಸ್ಯೆ ಇದೆ. ಪ್ರತಿಯೊಂದು ಇಂಥದ್ದಿಲ್ಲ ಅನ್ನೋಂಗೇನಿಲ್ಲ. ಮಕ್ಕಳು ಎಜುಕೇಷನಿಂದ ಹಿಡ್ಕೊಂಡು ಪ್ರತಿಯೊಂದು ಸಮಸ್ಯೆಗಳಿದ್ದಾವೆ. ಯಾರು ಬಂದರೂ ಏನು ಸೌಲಭ್ಯ ಆಗ್ತಾಯಿಲ್ಲ ನಮ್ಗಳಿಗೆ, ಬಡವ್ರಿಗಂತೂ. ಒಂದು ಮನೆ ಇದು ಮಾಡೋಕ್ಕೆ ಹೋಗಲಿ, ಅರ್ಜಿಗಳು ತೊಗೊತಾರೆ, ಸುಮ್ಮನೆ ಎಲ್ಲ ತೆಗ್ದು ಎಸಿತಾರೆ. ಬಡವ್ರಿಗೆ ಯಾವುದೇ ರೀತಿ ಸೌಲಭ್ಯಗಳು ಒಂಚೂರು ಆಗ್ತಿಲ್ಲ. ರೋಡಿನ ಸಮಸ್ಯೆಯಿಂದ ಎಲ್ಲಿ ಬೇಕೋ ಅಲ್ಲೆಲ್ಲಿ ಕಿತ್ತು ಹೋಗ್ತಾ ಇದ್ದಾವೆ. ಏನು ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಇಟ್ಕೊಂಡು? ಚರಂಡಿಗಳು, ಮನೆ ಏನು ಸರಿ ಇಲ್ಲ ಬಿಡಿ. ಎಲ್ಲ ಸಮಸ್ಯೆಗಳಿದ್ದಾವೆ, ತುಂಬ ಸಮಸ್ಯೆಗಳು ಆಗ್ತಾ ಇದ್ದಾವೆ. ಕೋತಿತೊಪ್ಪು. ಡಿ ಶಿವಲಿಂಗಪ್ಪ. ನಾವು ಶಿರಾಗೇಟ್, ತುಮಕೂರು ಟೌನ್ ಶಿರಾಗೇಟು ಹೌಸಿಂಗ್ ಬೋರ್ಡು. ಈಗ ನಮ್ಮ ಶಿರಾಗೇಟ್ನಿಂದ 80 ಫೀಟ್ ರೋಡಲ್ಲಿ ತುಂಬ ರೋಡು ಅಧ್ವಾನ ಆಗಿದೆ. ಈಗ ಶುರು ಮಾಡಿದ್ದಾರೆ. ನೈಟು ಮಳೆಗಾಲದಲ್ಲಿ ಮತ್ತು ಜನಗಳು ತುಂಬ ಬಿದ್ದು ಎದ್ದು ತುಂಬ ಕಷ್ಟಪಡ್ತಾ ಇದ್ದಾರೆ. ಅದನ್ನು ಪರಿಹರಿಸಬೇಕು. ಮತ್ತು ನೀರಿಂದು ಚರಂಡಿ ಎಲ್ಲ ಸುಸ್ಥಿತಿಯಲ್ಲಿ ಇದು ಮಾಡಬೇಕು. ರಸ್ತೆ ಇನ್ನೂ ಈಗ ಅಧ್ವಾನ ಆಗಿದೆ, ಆಗಬೇಕು. ಬಸ್ಸಿಂದು ಮಹಾನಗರ ಪಾಲಿಕೆ ಬಸ್ಗಳು ಬಿಟ್ಟಿಲ್ಲ. ಜನಗಳಿಗೆ ಓಡಾಟಕ್ಕೆ ತುಂಬ ತೊಂದರೆ ಆಗಿದೆ. ನಮ್ಮ ಹೆಸರು MK ರಾಜಣ್ಣ ಅಂತೇಳಿ, ಮಂಚ್ಕಲ್ಗುಪ್ಪೆ, ತುಮಕೂರು ಗ್ರಾಮಾಂತರ ವಿಧಾನಸಭಾ ವ್ಯಾಪ್ತಿಗೆ ಬರ್ತದೆ. ಡಾಕ್ಟರ್ G ಪರಮೇಶ್ವರ್ ಅವರು ಸಜ್ಜನ ರಾಜಕಾರಣಿಯಾಗಿದ್ದು
ತುಮಕೂರು ಜಿಲ್ಲೆಗೆ 2ನೇ ಬಾರಿಗೆ ಉಪಮುಖ್ಯಮಂತ್ರಿ ಆಗುವಂಥ ಅವಕಾಶ ಅವ್ರಿಗೆ ದೊರೆತಿದೆ. ಈಗ ಸರ್ಕಾರ ಅವ್ರದ್ದೇ ಇರೋದರಿಂದ ಉಪಮುಖ್ಯಮಂತ್ರಿಗಳಾಗಿರೋದ್ರಿಂದ ತುಮಕೂರು ನಗರ ಮತ್ತು ಜಿಲ್ಲೆಗೆ ಹೆಚ್ಚಿನ ಕೆಲಸ ಕಾರ್ಯಗಳು ಮಾಡ್ಬೋದು, ಅನುದಾನಗಳು ತಂದು ಅಂತ ತರಲಿ ಅಂತ ನಾನು ಅಪೇಕ್ಷೆ ಪಡ್ತೀನಿ. ಅದರ ಜೊತೆಗೆ ತುಮಕೂರು ನಗರದಲ್ಲಿ ಸಾಕಷ್ಟು ಸಮಸ್ಯೆ ಇದ್ದಾವೆ. ಕುಡಿಯೋ ನೀರಿನ ಸಮಸ್ಯೆ ಇರ್ಬೋದು, ಚರಂಡಿ ಸಮಸ್ಯೆ ಇರ್ಬೋದು, ಕೆಲವು ಏರಿಯಾಗಳಲ್ಲಿ ರಸ್ತೆಗಳು ಡಾಂಬರೀಕರಣ ಇಲ್ಲ. ಏನಾದರೂ ಸಿಟಿ ಮಧ್ಯದಲ್ಲಿ ನಗರ ಮಾತ್ರ ರಸ್ತೆಗಳಿಗೆ ಡಾಂಬರೀಕರಣ ಇದೆ. ಬೇರೆ ಏರಿಯಾಗಳಲ್ಲಿ ರಸ್ತೆಗಳಿಗೆ ಟಾರ್ಗಳಿಲ್ಲ. ಅದನ್ನು ಸರ್ಕಾರದಿಂದ ಅನುದಾನ ತಂದಾದರೂ ಆಗಲಿ, ಇಲ್ಲ ಮಹಾನಗರ ಪಾಲಿಕೆ ವ್ಯಾಪ್ತಿಯಿಂದಲಾದರೂ ಆಗಲಿ ಅವೆಲ್ಲ ರಸ್ತೆಗಳನ್ನು ದುರಸ್ತಿಗೊಳಿಸೋದು. ಆಮೇಲೆ ಈಗ ಕಂದಾಯ ಇದು ಅವರಿಗೆ ಸಿಕ್ಕಿರೋದ್ರಿಂದ ಇಡೀ ಜಿಲ್ಲೆ ಅಲ್ಲ ರಾಜ್ಯಕ್ಕೆ ಕಂದಾಯ ಇಲಾಖೆ ರೆವಿನ್ಯೂದಲ್ಲಿ ಒಳ್ಳೆ ಕೃಷ್ಣ ಬೈರೇಗೌಡರಿಗಿನ್ನ ಉತ್ತಮವಾದ ಕೆಲಸ ಮಾಡಲಿ ನಮ್ಮ ಜಿಲ್ಲೆಯರಾಗಿರೋದ್ರಿಂದ ಅಂತ ನಮಗೆ ತುಂಬ ಆಶಯ ಇದೆ. ಇನ್ನು ಹೆಚ್ಚಿನದಾಗಿ ಅವರು ವಿದ್ಯಾವಂತರು ಇರೋದರಿಂದ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಲಿ ಅಂತ ನಾನು ಆಶಿಸ್ತೇನೆ. ತುಮಕೂರು ಸಿಟಿಯಲ್ಲಿ ಮೇಡಮ್ನವರೇ ನಗರದಿಂದ ಹೊರಗಡೆ ಹಳ್ಳಿಗಳ ಕಡೆಗೆ ಹೋಗೋಕ್ಕೆ ಬಸ್ಸಿನ ಸೌಲಭ್ಯ ಕಮ್ಮಿ ಇದೆ. ಆಮೇಲೆ ಸ್ಟೂಡೆಂಟ್ಸ್ಗಳಿಗೆ ಈಗ ಫ್ರೀ ಬೇರೆ ಮಾಡಿರೋದ್ರಿಂದ ಸರ್ಕಾರ ಒಳ್ಳೆ ನಿರ್ಧಾರ ಮಾಡಿದೆ. ಯಾಕೆಂದರೆ ಹೆಣ್ಮಕ್ಳಿಗೆ ಫ್ರೀ ಇತ್ತು ಉಚಿತ ಬಸ್ಸಿನಲ್ಲಿ, ಗಂಡು ಮಕ್ಳಿಗೆ ಮಾಡಿದರೆ ಅದು ಒಳ್ಳೆ ನಿರ್ಧಾರ, ಅದರಲ್ಲೇ ಬೇರೆ ಮಾತಿಲ್ಲ. ಅದಕ್ಕೆ ಹೆಚ್ಚಿನ ಬಸ್ಗಳನ್ನು ಹಳ್ಳಿ ಕಡೆಗೆ ಬಿಡಬೇಕಾಗಿದೆ. ಯಾಕೆಂದರೆ ಮಕ್ಕಳುಗಳು ಇನ್ ಟೈಮಿಗೆ ಕಾಲೇಜಿಗೆ ಬರಬೇಕು ಅಂದರೆ ಬಸ್ ಇದ್ದರೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಬೆಳಗ್ಗೆ ಸಂಜೆ ಬರ್ಬೋದು, ಪ್ರಾಕ್ಟಿಕಲ್ ಇದ್ದರೆ ಬಂದು ಹೋಗೋಕ್ಕೆಲ್ಲ ಅನುಕೂಲ ಆಗ್ತದೆ. ಅದಕ್ಕೆ ಆದ್ಯತೆ ಕೊಡಬೇಕು ಅವರು ಜಿಲ್ಲೆ ಪೂರ್ತಿ. ಆಮೇಲೆ ನೀರಾವರಿ ಬಗ್ಗೆನೂ ಈಗ ಬೇರೆ ಬೇರೆ ನೀರಾವರಿ ಇಲಾಖೆಗಳದ್ದು ಏನೇನಿದೆ ನಮ್ಮ ಜಿಲ್ಲೆಗೆ ಆಗಬೇಕಾಯಿತು. ಈಗ ಎತ್ತಿನಹೊಳೆ ಪ್ರಾಜೆಕ್ಟ್ ಇದೆ, ಅದನ್ನು ಕೂಡ ನಮ್ಮ ಜಿಲ್ಲೆಗೆ ಮುಖಾಂತರ ಚಿಕ್ಕಬಳ್ಳಾಪುರಕ್ಕೆಲ್ಲ ಹೋಗ್ತಲ್ವ, ಅದನ್ನು ಸರ್ಕಾರದ ಗಮನ ಸೆಳೆದು ಆದಷ್ಟು ಬೇಗ ನಮ್ಮ ಜಿಲ್ಲೆ ಕೊರಟಗೆರೆ ವ್ಯಾಪ್ತಿಗೆಲ್ಲ ಬಂದು ಮುಂದೆ ಹೋಗೋಕ್ಕೂ ಅದಕ್ಕೂ ಅವರು ಗಮನ ಹರಿಸ್ಬೇಕು. ಯಾಕೆಂದ್ರೆ ಸರ್ಕಾರ ಅವ್ರದ್ದೇ ಇದೆ, ಉಪಮುಖ್ಯಮಂತ್ರಿಗಳಿದ್ದಾರೆ, ಏನು ಬೇಕೋ ಅವ್ರದ್ದು ನಡೀತದೆ. ಈಗ ಅದನ್ನು ಮಾಡಿದ್ರೆ ಭಾಳ ಒಳ್ಳೆಯದು ಅಂತ ನನಗನ್ನಿಸ್ತಾ ಐತೆ ಮೇಡಮ್. ರಮೇಶ್ 9ನೇ ವಾರ್ಡ್ ಜೈಪುರ ಅಂತ. ಸಮಸ್ಯೆ ಚರಂಡಿಗಳದು, ರಸ್ತೆ ಎಲ್ಲ ಹಳ್ಳ ಬಿದ್ದವೆ. ಯಾರು ಬಂದು ನೋಡಲ್ಲ, ಚರಂಡಿ ತೆಗಿಯೋಕ್ಕೂ ಬರೋದಿಲ್ಲ. ಅವರು ಎಲ್ಲ ಅವ್ರ ಮನಸ್ಸಿಗೆ ಬಂದಾಗ ತೆಗಿತಾರೆ, ಹೋಗ್ತಾ ಇರ್ತಾರೆ. ಸುಮಾರು ಒಂದು 20-25 ವರ್ಷ ಆಗಿದೆ ಚರಂಡಿ ಮಾಡೋ ಏರಿಯಾದಲ್ಲಿ. ನಾನು ಕಮಿಷನರ್ಗೂ ಲೆಟ್ರ್ ಕೊಟ್ಟಿದ್ದೀನಿ ಮೊನ್ನೆ 31 ಮಾರ್ಚ್ ಏನು. ಅವ್ರು ಯಾರು ಏನು ಬಂದು ಚರಂಡಿ ಪಟ್ಟಿಗೆ ಏನು ನೋಡಿಲ್ಲ. ಬೇಕಾದ್ರೆ ನೀವು ಬಂದು ಅಲ್ಲೇ ಏರಿಯಾದೆಲ್ಲ ಬಂದು ನೀವು ಚೆಕ್ ಮಾಡ್ಬೋದು ಬೇಕಾದ್ರೆ. ಅದಕ್ಕೂ ಸಮಸ್ಯೆಗಳು ಸಮಸ್ಯೆ ಅಷ್ಟೇ ಸದ್ಯಕ್ಕೆ. ಚರಂಡಿ ರೋಡ್ಗಳದ್ದು ಕ್ಲೀನು, ಮತ್ತು ಕಸ ಗುಡಿಸೋದಿಲ್ಲ ಬಂದು ಕರೆಕ್ಟಾಗಿ. ಬೇರೆ ಎಲ್ಲ ಏರಿಯಾಗಳು ನೋಡ್ಕೊಂಬನ್ನಿ ನೀವು ಎಷ್ಟು ಕ್ಲೀನಾಗಿದೆ ಅನ್ನೋದು. ನಮ್ಮ ರೀಜನ್ ಅದು SC ಕಾಲೋನಿ, ಯಾರು ಬಂದು ಏನು ಮಾಡೋದಿಲ್ಲ ಅಲ್ಲಿ ಸರಿಯಾಗಿ. ಏನು ತಾಟಪಟ್ಟಿಗೆ ಒಂದು ಇಬ್ಬರು ಕಳಿಸ್ತಾರೆ, ಅವ್ರು ಎಲ್ಲಿ ಬೇಕೋ ಅಲ್ಲಿ ಮಾಡ್ಕೊಂಡು ಹೋಗ್ತಾರೆ. ಏನು ಕೆಲಸ ಮಾಡ್ತಿಲ್ಲ ಸರಿಯಾಗಿ. ಅದು ಕಮಿಷನರ್ ಒಂದ್ಸಲಿ ಹೇಳಿ ಮೇಡಮ್, ಶಾಸಕರು ಬೇಗ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಅವರು ಶಾಸಕರು ಏನು ಬರೋದಿಲ್ಲ ಅಲ್ಲಿ, ಅವ್ರು ಗಮನ ಹರಿಸ್ಬೇಕು. ಅವರು ಯಾವಾಗಲೂ ಅವ್ರ ಮನಸ್ಸಿಗೆ ಬಂದು ಹೋಗ್ತಾರೆ ಬರ್ತಾರೆ ಅಲ್ವರಾ. ಬಂದು ಅವರು ಕಷ್ಟ ಸುಖ ಕೇಳಬೇಕು ಸಮಯ ಬಿದ್ದಾಗ. ಅದು ಏನು ಹೊರಗಡೆ ಇಂದ ಅವ್ರಿಗೇನು ಬಂದು ಕೆಲಸ ಮಾಡಲಿ ಅನ್ನೋದು ಅವರು ಹೇಳ್ತಾ ಇದ್ದೇನೆ ಅಷ್ಟೇ. ಶ್ರೀರಾಮನಗರ 6ನೇ ಕ್ಲಾಸ್ನಲ್ಲಿ ಮಂಜಣ್ಣ ಕೌನ್ಸಿಲ್ ಮಂಜಣ್ಣ ಮುಂದಾಗಡೆ ದಿಲ್ಸಾದ್ ಬಾನು ಅಂತ ಹೇಳ್ಬಿಟ್ಟು ಅವರು ಮನೆ ಮುಂದಾಗಡೆ. ಆಮೇಲೆ ಅಲ್ಲಿ ಒತ್ತುವರಿ ಮಾಡಿಬಿಟ್ಟು ಚರಂಡಿ ನೀರು ಸರಿಯಾಗಿ ಇದಾಗೋದಿಲ್ಲ. ಸೊಳ್ಳೆಗಳು ಕಾಟ ಜಾಸ್ತಿ. ಸಾಯಂಕಾಲ ರಾತ್ರಿ ಹೊತ್ತು ನಿದ್ದೆನೇ ಮಾಡೋಕ್ಕಾಗಿಲ್ಲ, ಫುಲ್ ಬ್ಲಾಕ್ ಆಗಿಬಿಟ್ಟೈತೆ. ಅದು ಕಾಲಕ್ ಸಾಬ್ರು ಮನೆಯನ್ನು ಎದುರುಗಡೆ ದಿಲ್ಸಾದ್ ಬಾನು ಮನೆಯೊಳಗಡೆ ಫುಲ್ ಬ್ಲಾಕ್ ಆಗಿಬಿಟ್ಟೈತೆ. ನೈಟ್ನಲ್ಲಿ ಮಲ್ಗೋಕ್ಕಾಗಿಲ್ಲ, ಚರಂಡಿ ನೀರು ಹೋಗ್ತಾ ಇಲ್ಲ ಮೇಡಮ್. ಅಷ್ಟೇ. ಅಲ್ಲಿ ದಿಬ್ಬೂರಿಂದ ಗಾರ್ಡನ್ ರೋಡ್ ಬರಬೇಕಾದ್ರೆ ಮ್ಯಾನ್ಹೋಲ್ಗಳು ತುಂಬಿಟ್ಟು ಮಳೆ ಬಿದ್ದುಬಿಟ್ರೆ ಎಲ್ಲ ಆಚೆ ಬರ್ತಾಯಿದ್ದಾರೆ. ಚರಂಡಿ ವ್ಯವಸ್ಥೆ ಮತ್ತು ಒಳಚರಂಡಿ ವ್ಯವಸ್ಥೆ ಮತ್ತು ಇದು ಯಾವುದು ಇದು ಬಾತ್ರೂಮ್ದು ಪಿಟ್ಟದೆಲ್ಲ ಆಚೆ ಬರ್ತಾ ಇರ್ತದೆ. ಎಷ್ಟು ಸಲ ಕೆಲಸ ಮಾಡಿದ್ರೆ ಅನ್ನೋ ಗೊತ್ತಿಲ್ಲ, ಗುಣಮಟ್ಟದ ಕೆಲಸ ಮಾಡಿಲ್ಲ. ಶಾಸಕರ ಬಗ್ಗೆ ಗಮನ ಹರಿಸ್ಬೇಕು. ಯಾಕಪ್ಪ ಅಂತಂದರೆ ಸ್ಮಾರ್ಟ್ ಸಿಟಿಲಿ ಕೋಟ್ಯಾನುಗಟ್ಟಲೆ ದುಡ್ಡು ಬರ್ತೈತೆ ಸೆಂಟ್ರಲ್ ಗೌರ್ಮೆಂಟಿಂದ. ಕೆಲಸಗಳು ಗುಣಮಟ್ಟ ಇಲ್ಲ. ಎಲ್ಲೋದ್ರೂ ಮ್ಯಾನ್ಹೋಲ್ಗಳು ತುಂಬ ಹರಿತಾ ಇರ್ತವೆ. ಮಳೆ ಹೋಯ್ದಾಗ ಶಾಸಕರು ಇನ್ನೊಬ್ಬರು ಬೇರೆ ಜನಪ್ರತಿನಿಧಿಗಳು ಎಲ್ಲರೂ ಅಧಿಕಾರಿಗಳು ಬಂದು ನೋಡಬೇಕು. ಅದನ್ನು ನೋಡಿದಾಗ ಗೊತ್ತಾಗುತ್ತೆ ಗುಣಮಟ್ಟದ ಕೆಲಸ ಇಲ್ವೋ ಆಯಿತು ಅಂತ. ಸ್ಮಾರ್ಟ್ ಸಿಟಿ ಕೆಲಸ ಮಾಡ್ತಾ ಇದ್ದಾರೆ, ಮ್ಯಾನ್ಹೋಲ್ಗಳು ಮಾತ್ರ ತುಂಬ ಹರಿತಾ ಇದ್ದಾವೆ. ಏನಿಲ್ಲ ಮೇಡಮ್,
ಟ್ರಾಫಿಕ್ ಎಲ್ಲ ಪರವಾಗಿಲ್ಲ ಮೇಡಮ್, ಚೆನ್ನಾಗಿದೆ. ಟ್ರಾಫಿಕ್ ಎಲ್ಲ ಚೆನ್ನಾಗಿದೆ. ಇನ್ನೇನು ಒಳಚರಂಡಿ ವ್ಯವಸ್ಥೆಗಳು? ಒಳಚರಂಡಿ ವ್ಯವಸ್ಥೆ ಸ್ವಲ್ಪ ಸರಿ ಇಲ್ಲ. ಮಳೆ ಹೋಗಿದ್ರೆ ಎಲ್ಲ ಕಡೆ ನೀರು ಬರ್ತದೆ, ಮ್ಯಾನ್ಹೋಲ್ಗಳು ತುಂಬ ಬರ್ತದೆ. ಯಾಕಂದರೆ ಟೂ ವೀಲರ್ ಹೋಗೋಕ್ಕಾಗಲ್ಲ, ಹೋದರೆ ನೀರೆಲ್ಲ ಮೇಲೆ ಬೀಳ್ತೈತೆ. ಬಸ್ಸಿನ ಸಮಸ್ಯೆ ಇಲ್ಲ ಮೇಡಮ್. ನಾವು ಟೂ ವೀಲರ್ ಓಡಾಡ್ತಾ ಇದ್ದೀವಿ, ನಮಗೇನು ಬಸ್ಸಿನ ಸಮಸ್ಯೆ ಕೇಳೋದು, ಜನಸಾಮಾನ್ಯರಿಗೆ ಬೇರೆ ಗೊತ್ತಿರ್ಬೋದು. ತುಂಬ ಯಾಕೆಂತಂದ್ರೆ ಇವಾಗ ಶಕ್ತಿ ಯೋಜನೆ ಬಿಟ್ಟಿರೋದ್ರಿಂದ ಸ್ವಲ್ಪ ಸಮಸ್ಯೆ ಅಂತ. ಮೇಡಮ್, ಶಕ್ತಿ ಯೋಜನೆ ಬಂದಿರೋದ್ರಿಂದ ಹೆಣ್ಮಕ್ಳು ಓಡಾಡ್ತಾರೆ, ಅದರಲ್ಲಿ ಸ್ವಲ್ಪ ಜಾಸ್ತಿ ಬಸ್ ಬಿಡಬೇಕು. ಯಾಕಂದರೆ ನಾವು ಹೋಗ್ತೀವಲ್ಲ, ಇದು ಮಾಡ್ತೀವಲ್ಲ, ನಾವು ಹೋಗ್ಬೇಕಂದ್ರೆ ರಜಾ ದಿವಸಗಳಲ್ಲಿ ದೇವಸ್ಥಾನದಲ್ಲಿ ಹೋಗ್ಬೇಕಾದ್ರೆ ಅವಾಗೆಲ್ಲ ಹೆಣ್ಮಕ್ಳು ಇರ್ತಾರೆ. ಶಕ್ತಿ ಯೋಜನೆಯಿಂದ ಅದನ್ನು ಜಾಸ್ತಿ ಬಸ್ ಬಿಡಬೇಕು. ಬಿಡಬೇಕು. ಓಕೆ, ನಿಮ್ಮ ಶಾಸಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಶಾಸಕರು ಸಮಸ್ಯೆ ಬಗ್ಗೆ ಗಮನ ಹರಿಸಿ ಅಂತೀವಿ. ಶಾಸಕರು ಒಳ್ಳೆಯ ಶಾಸಕರು, ಕೆಲಸ ಮಾಡ್ತಾ ಇದ್ದಾರೆ. ಅದು ಗುಣಮಟ್ಟದ ಕೆಲಸಕ್ಕೆ ಹೋಗಿ ನೋಡಬೇಕು. ದಿಬ್ಬೂರು ರೋಡಿಂದ ಮಾಡಬೇಕು. ದಿಬ್ಬೂರಿಂದ ಆ ಕಡೆಗೆ ರಸ್ತೆನೂ ಚೆನ್ನಾಗಿಲ್ಲ, ಟಾರ್ ರಸ್ತೆ ಎಲ್ಲ ಕಿತ್ತೋಗ್ಬಿಟ್ಟಿದೆ. ದಿಬ್ಬೂರಿಂದ ಇನ್ನು ಒಕ್ಕೋಡಿ ದೇವಸ್ಥಾನ ತಕ್ಕೂ ರಸ್ತೆ ಸರಿ ಇಲ್ಲ. ಅಲ್ಲಿ ಎಷ್ಟು ಆಕ್ಸಿಡೆಂಟ್ ಆಗಿವೆ. ನಾವೇ ಒಂದು 2-3 ಸಲ ಆಂಬುಲೆನ್ಸ್ ಎಲ್ಲ ಸೇರಿಸಿ ಇದು ಮಾಡಿದ್ದೀವಿ ಮೇಡಮ್, ಅಲ್ಲಿ ಕಳಿಸಿದ್ದೀವಿ. ಒಕ್ಕೋಡಿ ರಸ್ತೆವರೆಗೂ ರಸ್ತೆ ಕಿತ್ತೋಗಿದೆ ಪೂರ್ತಿ, ಇಲ್ಲಿಂದ ಹೆಗ್ಗೇರಿ ತಗೊಂಡು. ಓಕೆ ವೀಕ್ಷಕರೇ, ನೋಡಿದ್ರಲ್ಲ ತುಮಕೂರಿನ ಸಿಟಿಯಲ್ಲಿ ಏನೇನೆಲ್ಲ ಸಮಸ್ಯೆಗಳು ಆಗ್ತಿದೆ. ಜನರು ಹೇಳಿದ ಪ್ರಕಾರ ರಸ್ತೆ ಸಮಸ್ಯೆ ಆಗಿರ್ಬೋದು, ಚರಂಡಿ ಸಮಸ್ಯೆ ಆಗಿರ್ಬೋದು, ನೀರಿನ ಸಮಸ್ಯೆ ಆಗಿರ್ಬೋದು, ಇನ್ನು ಹಲವಾರು ರೀತಿಯಾದಂಥ ಸಮಸ್ಯೆಗಳನ್ನು ಜನರು ಹೇಳಿದ್ರು. ಸೊ ಇದರಿಂದ ಹಲವಾರು ರೀತಿಯಾದಂಥ ಸಮಸ್ಯೆ ಆಗ್ತಿದೆ. ಈ ಸಮಸ್ಯೆ ಬಗ್ಗೆ ಗ್ರಾಮಾಂತರ ಶಾಸಕರು ಮತ್ತು ನಮ್ಮ ಜ್ಯೋತಿ ಗಣೇಶರು, ಸುರೇಶ್ ಅವರು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ಕೂಡ ಅವರು ಹೇಳಿದ್ರು. ನಮ್ಮದು ಕೂಡ ಒತ್ತಾಯ ಆಗಿದೆ. ಇವೆಲ್ಲ ಸಮಸ್ಯೆಗಳನ್ನು ನೀವು ಕೂಡ ಬಗೆಹರಿಸಬೇಕು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಪ್ರಗತಿ ಟಿವಿ, ನಿಮ್ಮಿಂದ ನಿಮಗಾಗಿ. ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ನಾನು ಚೈತ್ರ.